ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದ ವತಿಯಿಂದ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಮತ್ತು ಹೊಸ ಸರ್ಕ್ಯುಲರ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಮತ್ತು ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಇದರದ್ದು ಏನೇನು ಮಾಹಿತಿ ಅನ್ನೋ ಒಂದು ಸಂಪೂರ್ಣ ಮಾಹಿತಿ, ಒಂದು ಆರ್ಡರ್ ಸರ್ಕ್ಯುಲರು ಕೃಷಿ ಇಲಾಖೆಯಿಂದ ಹೊರಡಿಸಿರ್ತಕ್ಕಂಥ ಆರ್ಡರ್ ಕೂಡ ನಿಮ್ಮ ಎದುರುಗಡೆ ತೋರಿಸ್ತಾ ಇದ್ದೀನಿ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಏನು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಅಂತ ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ, ಯಾರು ಮತ್ತು ಕೃಷಿ ಇಲಾಖೆಯಿಂದ ಅಧಿಕೃತವಾಗಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಇದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಮತ್ತು ಏನೇನಿದು ಕಂಡೀಷನ್ಸ್ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಧಿಕೃತವಾಗಿರ್ತಕ್ಕಂಥ ಸರ್ಕ್ಯುಲರ್ ಕೂಡ ಬಂದಿದೆ, ನಿಮಗೆ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ, ಕೃಷಿ ಆಯುಕ್ತರ ಕಚೇರಿ ಬೆಂಗಳೂರು ಇವ್ರ ಕಡೆಯಿಂದ ನಿರ್ದೇಶಕರು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇವರಿಗೆ ಒಂದು ಲೆಟರ್ ಕೂಡ ಹೋಗಿದೆ. ಏನಪ್ಪ ಅಂದರೆ 2023-24ನೇ ಸಾಲಿನಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಹಾಗೂ ಭೂರಹಿತ ಕೃಷಿ ಕಾರ್ಮಿಕರ ವಿದ್ಯಾನಿಧಿ ಕಾರ್ಯಕ್ರಮ ಸಂಬಂಧ ಮಾಹಿತಿ ನೀಡುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 2023-24ನೇ ಸಾಲಿನಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಅನುಷ್ಠಾನ ಸಂಬಂಧಿತ ಮಾಹಿತಿಯನ್ನು ತಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ನೀಡಬೇಕೆಂದು ಕೋರ್ತಾ ಇದ್ದೀವಿ. ಅದರಲ್ಲಿ ಏನಂದರೆ, ಮೊದಲನೇದಾಗಿ 2023-24ನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದವರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹಾಗೂ ಇತರ ಇಲಾಖೆಗಳು ಯೋಜನೆ ಅಡಿ ವಿದ್ಯಾರ್ಥಿ ವೇತನ ಯಾರು ಸ್ಕಾಲರ್ಶಿಪ್ ಪಡಿತಾ ಇದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಹಾಗೂ ಭೂರಹಿತ ಕೃಷಿ ಕಾರ್ಮಿಕರ ವಿದ್ಯಾನಿಧಿ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನ ಪಡೀಲಿಕ್ಕೆ ಅರ್ಹರಾಗುವುದಿಲ್ಲ. ಕ್ಲಿಯರಾಗಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಅಂದರೆ ನೀವು ಆಲ್ರೆಡಿ ಸೋಷಿಯಲ್ ವೆಲ್ಫೇರು, OBC, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಮೈನಾರಿಟಿ ಡಿಪಾರ್ಟ್ಮೆಂಟು, ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವತಿಯಿಂದ ಸ್ಕಾಲರ್ಶಿಪ್ ಪಡ್ಕೋತಾ ಇದ್ದರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರೋದಿಲ್ಲ. ಆಮೇಲೆ ಅದರ ಜೊತೆಗೆ ಯಾರಿಗೆ ಬರುತ್ತೆ ಅಂತಲೂ ಕೂಡ ಕಂಡೀಷನ್ ಕೊಟ್ಟಿದ್ದಾರೆ. 23-24ನೇ ಸಾಲಿನ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ಹಾಗೂ ಭೂರಹಿತ ಕೃಷಿ ಕಾರ್ಮಿಕರ ವಿದ್ಯಾನಿಧಿ ಅಡಿ ವಿದ್ಯಾರ್ಥಿವೇತನ ಪಡೀಲಿಕ್ಕೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ಪೋಷಕರ ಆದಾಯ, ಅಂದರೆ ಜನರಲ್ ಮೆರಿಟ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಪೋಷಕರ ಆದಾಯ 2.5 ಲಕ್ಷ ರೂಪಾಯಿ ಮೀರಿರಬಾರ್ದು ಎಂಬ ಷರತ್ತನ್ನು ವಿಧಿಸಿರುವುದರಿಂದ ಸಾಮಾನ್ಯ ವರ್ಗದ ಅಡಿ ಬರುವ ರೈತರ ಮಕ್ಕಳು ತಮ್ಮ ಪೋಷಕರ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಲಿಕ್ಕೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಒಂದು ಟ್ಯಾಬ್ನ ಎನೇಬಲ್ ಮಾಡಿದ್ದಾರೆ. ಆ ಟ್ಯಾಬ್ನ ಹೆಸರು ಅಪ್ಲೋಡ್ ಯುವರ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರಲ್ಲ ಅದನ್ನೇ. ಸೊ ಅದನ್ನು 29/2/2024 ಅಪ್ಲೋಡ್ ಮಾಡುವುದು ಅಂತಲೂ ಕೂಡ ಕೊಟ್ಟಿದ್ದಾರೆ. ಇದನ್ನೇನಪ್ಪ ಅಂದರೆ, ಆಲ್ರೆಡಿ ಈಗ ಕೃಷಿ ಇಲಾಖೆ ಅಧಿಕಾರಿಗಳು ಇದನ್ನು ಅಫಿಷಿಯಲ್ ಹೊರಡಿಸಿದ್ದಾರೆ. ಪಾಟೀಲ್, ಯಲ್ಲನಗೌಡ, ಶಿವನಗೌಡ ಇವರು ಅಧಿಕೃತವಾಗಿ ಎಲ್ಲ ಜಂಟಿ ನಿರ್ದೇಶಕರಿಗೂ ಮಾಹಿತಿಗಾಗಿ ಇದನ್ನು ಕಳಿಸಿದ್ದಾರೆ. ಮತ್ತು ಇದನ್ನು ಆಲ್ರೆಡಿ ಬಂದಿರೋದ್ರಿಂದ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. 23-24ನೇ ಸಾಲಿನ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ಮತ್ತು ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ನೀಡುವ ಕಾರ್ಯಕ್ರಮ ಈಗ ಬೇರೆ ಬೇರೆ ಸ್ಕಾಲರ್ಶಿಪ್ ಏನು ಪಡ್ಕೋತಾ ಇದ್ದಾರೆ ಅಂಥವ್ರಿಗೆ ಬರೋದಿಲ್ಲ. ಓನ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ 2.5 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ ಒಳಗಡೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ, ಸೊ ಅಂಥವ್ರಿಗೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ಪು 23-24ನೇ ಸಾಲಿನಲ್ಲಿ ಬರುತ್ತೆ. ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಂಥ ಒಂದು ವಿದ್ಯಾರ್ಥಿಗಳು 29/2/2024 ಒಳಗಾಗಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ತಮ್ಮ ಇನ್ಕಮ್ ಕ್ಯಾಸ್ಟ್ ಡೀಟೇಲ್ಸ್ನ ಇದನ್ನೇನಂದರೆ ಎನೇಬಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆಲ್ರೆಡಿ ನಿಮಗೀಗ ಬೇರೆ ಬೇರೆ ಸ್ಕಾಲರ್ಶಿಪ್ ಬರ್ತಾಯಿದ್ದು ಅಂದರೆ, ಈಗ ಅದೇ ಹೇಳಿದ್ನಲ್ಲ, ವಿದ್ಯಾಶ್ರೀ ಫೀ ಕನ್ಸೆಷನ್ ಅಮೌಂಟು ಇವೆಲ್ಲ ಪಡ್ಕೋತಾ ಇದ್ರೆ ಅಂದರೆ ಅಂಥವ್ರಿಗೆ ಇದು ಎಲಿಜಿಬಿಲಿಟಿ ಇಲ್ಲ. ಓನ್ಲಿ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳು ಮತ್ತು ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ಜನರಲ್ ಮೆರಿಟ್ ಕ್ಯಾಟಗರಿ ವಿದ್ಯಾರ್ಥಿ ಅಡಿ ಯಾರಿದ್ದಾರೆ 2 ಲಕ್ಷ ರೂಪಾಯಿ ಪೋಷಕರಾದ ಇನ್ಕಮ್ ಲಿಮಿಟ್ ಕಡಿಮೆ ಇದೆ ಅಂಥವ್ರ ಮಕ್ಕಳಿಗೆ ಏನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಬರುತ್ತೆ ಅಂತಲೂ ಕ್ಲಿಯರ್ ಕಟ್ಟಾಗಿ ಒಂದು ಅಫಿಷಿಯಲ್ ಆರ್ಡರ್ ಕೂಡ ಹೊರಡಿಸಿದ್ರೆ ಆ ಕಾಪಿನೂ ಕೂಡ ನಿಮ್ಮ ಎದುರುಗಡೆ ತೋರಿಸ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಹಾಗಾಗಿ ಈ ಥರದ್ದೊಂದು ಅಪ್ಡೇಟ್ ಕೂಡ ಬರಬೇಕಾಗಿತ್ತು. ಸೊ ಇದನ್ನು ಆಲ್ರೆಡಿ ಈಗ ಎಲ್ಲರಿಗೂ ಕೂಡ ಅನುಕೂಲ ಆಗೋ ಥರ ನಾವು ಅಫಿಷಿಯಲ್ ಆಗಿ 26/2024 ಹೊರಡಿಸಿದ್ದಾರೆ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸಾಕಷ್ಟು ಮಂದಿ ಒಂದು ಡೌಟ್ಸ್ನು ಕೂಡ ಕೇಳಿದ್ರು, ಏನಪ್ಪ ಅಂದರೆ, ಸರ್ 23-24ನೇ ಸಾಲಿನ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ನಮ್ಮ ಸ್ಕಾಲರ್ಶಿಪ್ ಬರುತ್ತೋ ಅಥವಾ ಇಲ್ಲ ಅಂತ. ನೀವು ಬೇರೆ ಸ್ಕಾಲರ್ಶಿಪ್ ಪಡ್ಕೋತಾ ಇದ್ದರೆ ಈ ಸ್ಕಾಲರ್ಶಿಪ್ಪು ಬರೋದಿಲ್ಲ. ಅದನ್ನು ಬಿಟ್ಟು ನೀವೇನಾದರೂ ಬೇರೆ ಯಾವ ಸ್ಕಾಲರ್ಶಿಪ್ ಪಡ್ಕೋತಾ ಇಲ್ಲ ಅಂದರೆ ಜನರಲ್ ಮೆರಿಟ್ನ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಇನ್ಕಮ್ ಲಿಮಿಟ್ 2 ಲಕ್ಷ ಒಳಗಡೆ ಬರ್ತಾಯಿದ್ರೆ ಅಂಥವ್ರಿಗೆ ಮಾತ್ರ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಕ್ಲಿಯರಾಗಿ ಇದನ್ನು ನಿಮಗೆ ಕಾಣ್ತಾ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.